ಇವತ್ತಿನ ಟಾರ್ಗೆಟ್ಸ್ ಬಂದು ಎಕಾನಮಿ ಇನ್ಫ್ಲೇಷನ್ ಟಾಪಿಕ್ ಫುಲ್ ಓದೋಣ ಅಂತ. ಅಂಡರ್ ಕಮ್ಯುನಿಕೇಷನ್ ಪೇಪರು ಕನ್ನಡ ಓದ್ಕೊತಾ ಇದ್ದೀನಿ ಈಗ. ಅಂದರೆ ಯಾವುದಾದ್ರೂ ಎಕ್ಸಾಮ್ಸ್ ಬಂದರೆ ಗ್ರೂಪ್ ಸಿ ಅಥವಾ PDO ಎಕ್ಸಾಮ್ಸ್ ಬಂದರೆ ಕನ್ನಡ ಕಂಪ್ಯೂಟರ್ ಆ್ಯಂಡ್ ಇಂಗ್ಲೀಷ್ ಬೇಕಾಗುತ್ತಲ್ಲ, ಸೊ ಕನ್ನಡ ಒಂದು ಆ್ಯಡ್ ಮಾಡಿದ್ದೀನಿ ಇವಾಗ. ಆ್ಯಂಡ್ ಜೊತೆಗೆ ಎಕಾನಮಿ ಕಂಪ್ಲೀಟ್ ಆದರೆ ಅಂದರೆ ಸ್ವಲ್ಪ ಟಾಪಿಕ್ಸ್ ಇದೆ ಇವತ್ತು. ಸೊ ಸ್ಟಾರ್ಟಿಂಗಿಂದನೇ ರಿವಿಷನ್ ಮಾಡೋಣ ಎಕಾನಮಿ ಅನ್ನೋದು ಒಂದು. ಇದು ನಾನು ಹೇಳಿದ್ನಲ್ಲ, ಅವರ್ಸ್ ನಾನು ಟ್ರ್ಯಾಕ್ ಮಾಡ್ಕೊತಾ ಇದ್ದೀನಿ ಅಂತ ಲಾಸ್ಟ್ ವೀಡಿಯೋಸಲ್ಲಿ ಹೇಳಿದ್ದೆ ನಾನು. ಸೊ ಅಂದರೆ ಡೇ ಸ್ಟಾರ್ಟ್ ಆಗಿದ್ದರಿಂದ ಹೆಂಡ್ ಆಗೋವರೆಗೂ ಕೂಡ ಏನೇನು ಮಾಡ್ತೀನಿ ಜಸ್ಟ್ ಟಾಸ್ಕ್ ರೀತಿ ಅಷ್ಟೇ ಬರ್ಕೊತಿದ್ದೀನಿ. ಅಂದರೆ ಇದು ನನಗೆ ಹೆಲ್ಪ್ ಆಗ್ತಿದೆ. ಈಗ ಏನಾದರೂ ಸಪೋಸ್ ಇಲ್ಲೇನೋ ಟೈಮ್ ವೇಸ್ಟ್ ಮಾಡಿದ್ವಿ, ಎಲ್ಲಿ ಟೈಮ್ ವೇಸ್ಟ್ ಮಾಡಿದ್ವಿ, ಯಾವ ಅವರಲ್ಲಿ ಟೈಮ್ ವೇಸ್ಟ್ ಮಾಡಿದ್ವಿ, ಏನಕ್ಕೆ ಸ್ಪೆಂಡ್ ಮಾಡಿದೆ, ಇದೆಲ್ಲನೂ ನೀಟಾಗಿ ಟ್ರ್ಯಾಕ್ ಮಾಡ್ಕೋಬೋದು ಅಂತ. ಮತ್ತು ಪ್ರಿಪ್ರೇಷನ್ ಸ್ವಲ್ಪ ಸೀರಿಯಸ್ ಆಗುತ್ತೆ ಅಂತ ಈ ರೀತಿ ಮಾಡ್ಕೊತಾ ಇದ್ದೀನಿ. ಇವತ್ತು 3:30ಗೆ ಎದ್ದಿದೆ. ಮಾಮೂಲಿ ಇದೊಂದು ಟೈಮಿಂಗ್ಸ್ ನಿಮಗೆ ಗೊತ್ತೇ ಇದೆಯಲ್ಲ. ಅದ್ರ ಜೊತೆ ಎಕಾನಮಿ ಇನ್ಫ್ಲೇಷನ್ ಟಾಪಿಕ್ ಓದ್ಕೊಂಡೆ. ಆ್ಯಂಡ್ ಎಫೆಕ್ಟ್ಸ್ ಆಫ್ ಇನ್ಫ್ಲೇಷನ್ ಎಲ್ಲನೂ ಮಾರ್ನಿಂಗ್ ಸೆಷನಲ್ಲೇ ಎಕಾನಮಿ ನಂದು ಕಂಪ್ಲೀಟ್ ಆಯಿತು. ಮತ್ತು ಇನ್ನೂ ಸ್ವಲ್ಪ ಟೈಮ್ ಉಳಿದಿತ್ತು, ಅದಕ್ಕೆ ಕನ್ನಡ ನಿನ್ನೆ ಓದಿದ್ನಲ್ಲ ಅದನ್ನು ರಿವಿಷನ್ ಮಾಡಿಕೊಂಡೆ. ನೋಟ್ಸ್ ಬರ್ಕೊಂಡಿದ್ದೆ ಈ ರೀತಿ, ತೋರಿಸ್ತೀನಿ ನೋಟ್ಸು. ಸೊ ಈ ರೀತಿ ನೋಟ್ಸ್ ಮಾಡ್ಕೊತಾ ಇದ್ದೀನಿ ನಾನು ಕನ್ನಡ ಕೂಡ. ಅಂದರೆ ಮತ್ತೆ ಎಕ್ಸಾಮ್ ಟೈಮಲ್ಲಿ ಈ ನೋಟ್ಸ್ ಅಷ್ಟೇ ಓದೋ ರೀತಿ. ಇದು ಇನ್ನು ಫಸ್ಟ್ ನಿನ್ನೆನೇ ಸ್ಟಾರ್ಟ್ ಮಾಡಿರೋದು ಕನ್ನಡ ಇನ್ನು ನಾನು. ಸೊ ಏನಪ್ಪ ವರ್ಣಮಾಲೆಗಳು ಬರುತ್ತಲ್ಲ, ಇದು ಕನ್ನಡ ವರ್ಣಮಾಲೆ. ಸೊ ಅಲ್ಲಿಂದನೇ ಬಟ್ ಅನಿಸುತ್ತೆ ವರ್ಣಮಾಲೆ ಏನು ಅಷ್ಟು ದೊಡ್ಡ ಟಾಪಿಕ್ ಅಂತ, ಬಟ್ ಡೀಪಾಗಿ ಓದಿದ್ರೆ ಜಾಸ್ತಿನೇ ಟೈಮ್ ಹಿಡಿಯುತ್ತೆ. ಸೊ ಇದನ್ನು ಒಂದ್ಸರಿ ರಿವಿಷನ್ ಮಾಡಿಕೊಂಡೆ ಎಲ್ಲನೂ. ಮತ್ತು ನಾನು ಕನ್ನಡನ ಇದು KM ಸುರೇಶ್ ಸರ್ ಬುಕ್ ಇದೆಯಲ್ಲ, ಸೊ ಈ ಬುಕ್ಕಿಂದನೇ ಓದ್ಕೊತಾ ಇದ್ದೀನಿ. ಅದರಿಂದ ಮಾಡ್ಕೊಂಡಿರೋಂಥ ನೋಟ್ಸು ಮತ್ತು ಅದರಲ್ಲಿ ಇಲ್ಲದೆ ಇರೋ ಕೆಲವು ಬೇರೆ ಸೋರ್ಸಿಂದ ಈ ರೀತಿ ನೋಟ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಇದನ್ನು ರಿವಿಷನ್ ಮಾಡಿಕೊಂಡೆ. ಇವತ್ತು ಎಕಾನಮಿಲಿ ಇನ್ಫ್ಲೇಷನ್ ಟಾಪಿಕ್ ಓದಬೇಕು ಅಂತ ಹೇಳಿದ್ನಲ್ಲ, ಸೊ ಅದು ಈ ನೋಟ್ಸ್ ಮಾಡ್ಕೊಂಡಿರೋದು ಇದೆಲ್ಲನೂ. ಅಂದರೆ ಮತ್ತೆ ಓದೋದು ಬೇಡ ಬುಕ್ಕಲ್ಲಿ ಅಂತ. ಸೊ ಈ ರೀತಿ ಆ್ಯಂಡ್ ಮೆಜರ್ಮೆಂಟ್ಸ್ ಆಫ್ ಇನ್ಫ್ಲೇಷನ್ನು, ಎಫೆಕ್ಟ್ಸ್ ಆಫ್ ಇನ್ಫ್ಲೇಷನ್ನು ಇದೇನು ಅಂದರೆ ಯಾವುದ್ರ ಮೇಲೆ ಪರಿಣಾಮ ಆಗುತ್ತೆ, ಆನ್ ಇನ್ವೆಸ್ಟ್ಮೆಂಟು, ಆನ್ ಸೇವಿಂಗ್ಸು, ಮತ್ತು ಎಕ್ಸ್ಪೋರ್ಟ್ ಮೇಲೆ, ಇಂಪೋರ್ಟ್ ಮೇಲೆ, ಎಂಪ್ಲಾಯ್ಮೆಂಟ್ ಮೇಲೆ ಆ್ಯಂಡ್ ವೇಜಸ್ ಮೇಲೆ ಯಾವ ರೀತಿ ಇದು ಪರಿಣಾಮ ಆಗುತ್ತೆ ಇನ್ಫ್ಲೇಷನ್ ಅಂತ ಹೇಳಿ. ಸೊ ಇದನ್ನು ಕಂಪ್ಲೀಟ್ ಆದಮೇಲೆ ಸ್ವಲ್ಪ ಬೇಗ ಮುಗೀತು. ಸೊ ಆ ಟೈಮ್ 1.5 hour ಸ್ವಲ್ಪ ಉಳಿದಿತ್ತು ಟೈಮು. ಇನ್ನೂ ತಿಂಡಿ ಎಲ್ಲ ಮಾಡೋದು ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಕನ್ನಡ ರಿವಿಷನ್ ಮಾಡಿದೆ. ಇದಾದಮೇಲೆ 10 o'clockಗೆ ಮತ್ತೆ ಸ್ಟಾರ್ಟಿಂಗಿಂದನೇ ನಾನು ರಿವಿಷನ್ ಮಾಡ್ಕೊಳ್ಳೋಣ ಇವತ್ತು ಅಂತ. ಯಾಕಂದರೆ ತುಂಬ ದಿನ ಆಯಿತು ಎಕಾನಮಿ ಫಸ್ಟಿಂದ ರಿವಿಷನ್ ಮಾಡಿ. ಸೊ ನಾನೇನು ನೋಟ್ಸ್ ಮಾಡಿದ್ದೀನಿ ಅದನ್ನೇ ಸ್ಟಾರ್ಟಿಂಗಿಂದ ರಿವಿಷನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ. ಮತ್ತು 10 to 1 ಅಂದರೆ ಮಾನ್ವಿ ಸ್ಕೂಲಿಂದ ರಿಟರ್ನ್ ಬರ್ತಾಳಲ್ಲ, ಅಷ್ಟರಲ್ಲಿ ಇದನ್ನು ಫುಲ್ಲು ಮತ್ತೆ ಇನ್ನೊಂದು ಸರಿ ರಿವಿಷನ್ ಮಾಡಿಬಿಟ್ರೆ ಎಕಾನಮಿ ಇವತ್ತಾಗೋಗುತ್ತೆ. ಆಗೋಗಲ್ಲ, ಕಂಪ್ಲೀಟ್ ಆಗೋಲ್ಲ, ಇನ್ನೂ ಬೇಕು ಟೈಮು. ಒಂದು 3 to 4 days ಆಗುತ್ತೆ ಎಕಾನಮಿ ಮುಗಿಲಿಕ್ಕೆ. ಸೊ ಇದನ್ನು ಮಾಡೋಣ ಅಂತ ಹೇಳ್ಬಿಟ್ಟು ರಿವಿಷನ್ ಮಾಡ್ತಾಯಿದ್ದೀನಿ. ಇದು ಈಗಿನ ಕೆಲಸ. ಇದಾದಮೇಲೆ ಮತ್ತೆ ಮಾನ್ವಿ ಸ್ಕೂಲಿಂದ ಬರ್ತಾಳೆ, ಕರ್ಕೊಂಬರಬೇಕು. ಮತ್ತು ಅವಳದು ಊಟ ತಿಂಡಿ ಮಲಗಿಸೋ ಅಷ್ಟರಲ್ಲಿ ಇನ್ನೊಂದು 2 to 3 hours ಆಗೋಗುತ್ತೆ. ಅಂದರೆ 1 ಒಂದು 4 o'clockವರೆಗೂ ಹೋಗುತ್ತೆ ಟೈಮು. ಮತ್ತು ಬೇರೆ ಏನಾದರೂ ಓದಬೇಕು, ಏನು ಓದಬೇಕು ಅಂತ ಪ್ಲ್ಯಾನ್ ಇಲ್ಲ. ಆ್ಯಕ್ಚುಲಿ ಅದು ಬೇಗ ಮುಗಿದಿದೆ ಎಲ್ಲ ಟಾರ್ಗೆಟ್ಸು. ಸೊ ಆದ್ದರಿಂದನೇ ನೋಡಬೇಕು ಏನಾದರೂ ಎಕ್ಸ್ಟ್ರಾ ಇದ್ದರೆ, ಅಥವಾ ಕನ್ನಡ ಕಮ್ಯುನಿಕೇಷನ್ ಪೇಪರು ಇದು ಬೇರೆ ಟಾಪಿಕ್ ಇವತ್ತು ಯಾವುದಾದ್ರೂ ಓದ್ಬಿಟ್ಟು ನೋಟ್ಸ್ ಮಾಡ್ಕೊತೀನಿ. ದಟ್ಸ್ ಇಟ್ ಫಾರ್ ಟುಡೇ. ನೆಕ್ಸ್ಟು ಸ್ಟಡಿ ವ್ಲಾಗ್ಸ್ಗೋಸ್ಕರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡ್ತೀರಿ. ಆ್ಯಂಡ್ ನೀವು ಯಾವ ಎಕ್ಸಾಮ್ ಓದ್ತಿದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನೀವು ಯಾವ ರೀತಿ ನೋಟ್ಸ್ ಮಾಡ್ಕೊತಿದ್ದೀರಾ, ಯಾವುದು ನಿಮ್ಗೆ ಹೆಲ್ಪ್ ಆಗ್ತಿದೆ, ಇದನ್ನೆಲ್ಲನೂ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.